ಸರ್ ಕನ್ಫರ್ಮ್ ನಾನು ನಕ್ಷತ್ರ ಫಾಲೋ ಮಾಡ್ತಾ ಇದ್ದೀನಿ. ನಡೀರಿ. ಹಲೋ ಸರ್, ತುಂಬಾ ಹುಷಾರಾಗಿರ್ಬೇಕು. ನಕ್ಷತ್ರ ಅವನ ಜೊತೆ ಇರೋದ್ರಿಂದ ಅವನಿಂದ ಅವಳಿಗೆ ಏನಾದ್ರೂ ತೊಂದರೆ ಆಗ್ಬೋದು. ಹಾಗಾಗದೇ ಇರೋ ತರ ನಾವು ನೋಡ್ಕೊಂತೀವಿ. ಈ ಸಲ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಕಣು. ಪ್ರತಿ ಸಲ ಮಾರಿಸ್ತಿದ್ದೆ, ಈ ಸಲ ಅಲ್ಲ. ನಿಮ್ಗೆ ಭೂಪತಿ ಹೇಗ್ ಗೊತ್ತು ಅಂತ ಹೇಳಲೇ ಇಲ್ಲ. ಕಾಲೇಜ್ ಫ್ರೆಂಡ್ಸಾ? ಆಗ್ಲೇ ಹೇಳಿದ್ನಲ್ಲ, ಫ್ರೆಂಡ್ ಅಲ್ಲ ಫ್ಯಾಮಿಲಿ ಥರ ಅಂತ. ನನ್ನ ಫ್ಯಾಮಿಲಿ ಅವನ ಫ್ಯಾಮಿಲಿ ಇದ್ದಂಗೆ, ಅವನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಇದ್ದಂಗೆ. ಅರೆ ಅಷ್ಟೊಂದು ಕ್ಲೋಸಾ? ಸೂಪರ್ ಕ್ಲೋಸ್. ಇನ್ಫ್ಯಾಕ್ಟ್ ವಿ ಆರ್ ಬಡೀಸ್. ಎಷ್ಟು ಕ್ಲೋಸ್ ಅಂದರೆ ಅವ್ನು ಯಾವ ಶ್ಯಾಂಪು ಯೂಸ್ ಮಾಡ್ತಾನೆ, ಅವ್ನ ಫೇವ್ರೆಟ್ ಪರ್ಫ್ಯೂಮ್ ಬ್ರ್ಯಾಂಡ್ ಯಾವುದು ಎಲ್ಲ ಗೊತ್ತು ನನಗೆ. ನಿಜವಾಗ್ಲೂ? ಮತ್ತೆ ಅವನ್ ಯಾವತ್ತೂ ನಿಮ್ ಬಗ್ಗೆ ಹೇಳಲೇ ಇಲ್ಲ. ನಿಮ್ ಹೆಸರೇನು? ನನ್ನ ಬಗ್ಗೆ ಹೇಳೇ ಇಲ್ಲ ಅಂದಮೇಲೆ ನನ್ನ ಹೆಸರು ಇಟ್ಕೊಂಡು ಏನು ಮಾಡ್ತೀರಾ ಬಿಡಿ. ಯಾವುದೋ ಕೋದನ್ ಡ್ರಾಮಾ ಅನ್ಕೊಳ್ಳಿ. ಇಲ್ಲ ಅಂದರೆ ಅವನ್ನೇ ಕೇಳಿ, ಇಂಥ ಒಳ್ಳೆ ಫ್ರೆಂಡ್ ಬಗ್ಗೆ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ. ಹಾಗೆ ಮಾಡ್ತೀನಿ. ಅವ್ನು ನನ್ನ ಹತ್ರ ಸುಮಾರು ವಿಷಯ ಹೇಳ್ದೆ ಮುಚ್ಚಿಟ್ಟಿದ್ದಾನೆ ಅಂತಾಯ್ತು. ಸುಮಾರು? ಆಕ್ಚುಲಿ ನಿಮ್ಗೆ ಇಷ್ಟು ಅಪಾಯ ಇದೆ ಅಂತ ಗೊತ್ತಿದ್ದು ಇವತ್ತು ಅವ್ನು ನಿಮ್ಮ ಜೊತೆ ಯಾಕೆ ಬಂದಿಲ್ಲ ಅಂತ ಗೊತ್ತಾ? ಅವನಿಗೇನೋ ಬೇರೆ ಕೆಲಸ ಇದೆ ಅಂದ. ಅದು ಸುಮ್ಮನೆ ನೆಪ ಅಷ್ಟೇ. ಆಕ್ಚುಲಿ ಅವನ ಪ್ಲಾನ್ ಬೇರೆನೇ ಇದೆ. ಪ್ಲಾನಾ? ಏನು? ನಿಮ್ಮನ್ನ ಒಬ್ಬಳನ್ನೇ ಕಳಿಸಿ ಆ ಕ್ರಿಮಿನಲ್ನ ಹಿಡಿಯೋದು. ಅಲ್ಲ ಅಲ್ಲ ನೀವು ಏನು ಹೇಳ್ತಿದ್ದೀರಾ? ಅವನು ನಿಮ್ಮ ಬ್ಯಾಗಲ್ಲಿ ಒಂದು ಟ್ರ್ಯಾಕರ್ ಫಿಕ್ಸ್ ಮಾಡಿದ್ದಾನೆ. ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಹಾಯ್, ಸಾರಿ ಕಾಯಿಸ್ಬಿಟ್ಟೆ. ಇಟ್ಸ್ ಓಕೆ, ತಗೋ. ಇದನ್ನ ಹೇಗೆ ಯೂಸ್ ಮಾಡೋದು? ನಿನ್ನ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋ. ಇದರಿಂದ ಟ್ರ್ಯಾಕ್ ಮಾಡ್ಬೋದು. ಲೈವ್ ಲೊಕೇಶನ್ ಶೇರ್ ಆಗುತ್ತೆ, ಅದನ್ನೇ ಫಾಲೋ ಮಾಡು. ನಿಜ, ನನ್ನ ಬ್ಯಾಗಲ್ಲಿ ಇದೇನೋ ಇದೆ. ಎಲ್ಲಿ ಕೊಡಿ. ಎಸ್, ಇದೇ ಆ ಟ್ರ್ಯಾಕರ್. ಅವನಿಗೆ ನಿಮ್ದೇ ಟೆನ್ಷನ್, ನೀವು ಸೇಫ್ ಆಗಿರ್ಲಿ ಅಂತಾನೆ ಇದೆಲ್ಲ ಮಾಡ್ತಿದ್ದಾನೆ. ಸಚ್ ಅ ಸ್ವೀಟ್ ಗಾಯ್. ಕೊಡಿ, ನಾನು ಅದನ್ನ ಬ್ಯಾಗಲ್ಲೇ ಇಟ್ಕೋತೀನಿ. ಅವನು ಇಟ್ಟಿದ್ದಾನೆ ಅಂದ್ರೆ ಅದು ಇದರಲ್ಲೇ ಇರಲಿ. ಅಯ್ಯೋ ಬಿಡಿ ಅದನ್ನ, ಇನ್ನೇನು ನಾನು ಬಂದನಲ್ಲ, ಇನ್ನಿತರ ಅಗತ್ಯ ಇಲ್ಲ. ನೀವು ಆರಾಮಾಗಿರಿ, ಡೈರೆಕ್ಟಾಗಿ ಮನೆಗೆ ಬಿಡ್ತೀನಿ. ಕಾರ್ ಕಾಣಿಸ್ತಿಲ್ಲ, ತಪ್ಪಿಸ್ಕೊಂಡ ಅನ್ಸುತ್ತೆ. ಟ್ರ್ಯಾಕರ್ ಫಾಲೋ ಮಾಡಿ. ಅವ್ನು ಎಷ್ಟು ದೂರ ಹೋದ್ರು ನಮ್ಮಿಂದ ಮಿಸ್ ಆಗೋಕ್ ಚಾನ್ಸೇ ಇಲ್ಲ. ನಾವು ನಿಮ್ಮಿಂದನೇ ಇದ್ದೀವಿ. ಟ್ರ್ಯಾಕರ್ ಇಲ್ಲೇ ತೋರಿಸ್ತಿದೆ, ಜಾಸ್ತಿ ದೂರ ಹೋಗಿಲ್ಲ, ಇಲ್ಲೇ ಎಲ್ಲೋ ಮುಂದೆ ಇದ್ದಾನೆ. ಹಲೋ ಸರ್, ಟ್ರ್ಯಾಕರ್ ಮೂವ್ ಆಗ್ತಾ ಇಲ್ಲ. ಗಾಡಿ ಇಲ್ಲೇ ಎಲ್ಲೋ ಪಾರ್ಕ್ ಮಾಡಿದ್ದಾನೆ ಅನ್ಸುತ್ತೆ. ಇನ್ನು ಎಷ್ಟು ದೂರ ತೋರಿಸ್ತಾ ಇದೆ? 100 ಮೀಟರ್ಸ್. ಓ, ಹಾಗಾದ್ರೆ ಇಲ್ಲೇ ಎಲ್ಲೋ ಇದ್ದಾನೆ. ಸರ್, ಟ್ರ್ಯಾಕರ್ ಇಲ್ಲೇ ಸ್ಟಾಪ್ ಆಗಿದೆ, ಲೊಕೇಶನ್ ಇಲ್ಲೇ ತೋರಿಸ್ತಿದೆ. ಅವನು ಇಲ್ಲೇ ಎಲ್ಲ ಸುತ್ತಮುತ್ತ ಇರಬೇಕು. ಹುಡ್ಕೆ. ಇನ್ಸ್ಪೆಕ್ಟರ್,
ಟ್ರ್ಯಾಕ ಎಲ್ಲಿ ಸಿಕ್ತು? ಇಲ್ಲೇ ರೋಡಲ್ಲೇ ಬಿದ್ದಿತ್ತು ಸರ್. ಹಾಗಿದ್ರೆ ನಕ್ಷತ್ರ ಅವಳಿಗೇನಾದ್ರೂ ಆಗಿದ್ರೆ ಮತ್ತೆ ಅವಳು? ನೀವು ಪ್ಯಾನಿಕ್ ಆಗ್ಬೇಡಿ, ಅವ್ರಿಗೇನು ಆಗಿರಲ್ಲ. ಸರ್ ನಕ್ಷತ್ರನ ಟ್ರ್ಯಾಕರ್ ಇಲ್ಲದೆ ಹೇಗೆ ಹುಡ್ಕೋದು ಇವಾಗ? ಅವನೇನಾದ್ರೂ ನಕ್ಷತ್ರ ಏನಾದ್ರೂ ಮಾಡ್ ಡ್ಯಾಮ್. ಎಲ್ಲ ಗೊತ್ತಿದ್ದು ರಿಸ್ಕ್ ತಗೊಂಡ್ಬಿಟ್ವಿ ಸರ್. ನಕ್ಷತ್ರ ಜೀವ ಒತ್ತೆ ಇಟ್ಟು ಸರ್ ತಪ್ಪು ಮಾಡ್ಬಿಟ್ವಿ. ಅವಳಿಗೇನಾದ್ರೂ ಆದ್ರೆ ಅದಕ್ಕೆ ಕಾರಣ ನಾನೇ. ಇದ್ಯಾವ ರೋಡು? ನಾನು ಯಾವತ್ತೂ ಈ ಕಡೆ ಬಂದಿಲ್ಲ. ಶಾರ್ಟ್ ಕಟ್. ಮೇನ್ ರೋಡಲ್ಲೇ ಹೋಗ್ಬೋದಿತ್ತಲ್ವಾ? ಭೂಪತಿ ಯಾವಾಗ್ಲೂ ನನ್ನ ಅಲ್ಲಿಂದಾನೇ ಕರ್ಕೊಂಡು ಹೋಗೋದು. ಅವನು ಹಾಗೆ ತುಂಬಾ ಸ್ಟ್ರೇಟ್ ಮನುಷ್ಯ. ಅಡ್ಡ ದಿಡ್ಡಿ ಎಲ್ಲ ಇಷ್ಟ ಆಗಲ್ಲ ಅವನಿಗೆ. ನಾನು ಸ್ವಲ್ಪ ಡಿಫ್ರೆಂಟ್, ಅವನ ಥರ ಅಲ್ಲ. ಈ ಥರ ಶಾರ್ಟ್ ಕಟ್ಸ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಏನ್ ಹಾಗಂದ್ರೆ? ರೋಡ್ ಬಗ್ಗೆ ಹೇಳ್ತಿದ್ದೀನಿ, ಶಾರ್ಟ್ ಕಟ್. ಓ ಸರಿ ಸರಿ. ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ಇನ್ನು 1 ನಿಮಿಷಕ್ಕೆ ನಿಮಗೆ ಭೂಪತಿ ಕಾಲ್ ಬರುತ್ತೆ, ನೋಡಿ ಬೇಕಾರೆ. ಅದೇ ಹೇಗೆ? ಹಾಗೆ ನನ್ನ ಗೆಸ್. ನಾವು ಹೊರಟು ಸುಮಾರು ಹೊತ್ತಾಯ್ತಲ್ವಾ, ಎಲ್ಲಿದ್ದೀವಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕೆ ಫೋನ್ ಮಾಡ್ಬೋದು. ಮನೆಗೆ ಹೋಗೋ ತನಕ ಅವನಿಗೆ ನಂದೇ ಯೋಚನೆ. ಐನೋ ತುಂಬ ಕೇರ್ ಮಾಡ್ತಾನೆ. ಇವಾಗ ಕಾಲ್ ಬರುತ್ತೆ ನೋಡಿ. ಅರೆ ಭೂಪತಿನೇ ಫೋನ್ ಮಾಡ್ತಿದ್ದಾನೆ. 1 ಮಿನಿಟ್ ನನಗೆ ಕೊಡಿ, ನಾನು ಮಾತಾಡ್ತೀನಿ. ಹಲೋ ನಕ್ಷತ್ರ ಎಲ್ಲಿದ್ಯಾ ನೀನು? ನಿನ್ನ ಹೆಂಡತಿ ನನ್ನ ಹತ್ರ ಸೇಫಾಗಿ. ಹಲೋ ಹೂ ಕಣೋ, ಬರ್ತಿದ್ದೀವಿ. ಏನು ವರಿ ಮಾಡ್ಕೋಬೇಡ, ನಿಮ್ಮ ಮಿಸ್ಸಸ್ ಆರಾಮಾಗಿದ್ದಾರೆ. ಸ್ವಿಚ್ ಆಫ್ ಆಗೋಯ್ತು. ಇನ್ನೊಂದು 1/4 ಗಂಟೆ ಶಾರ್ಟ್ ಕಟ್ಟಲ್ಲಿ ಬರ್ತಾ ಇದೀವಿ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ. ಭೂಪತಿ, ನೀವು ಆ ವಾಯ್ಸ್ನ ಕಂಡಿಡಿತೀರಾ? ಹಲೋ ಅನ್ನೋ ಅಷ್ಟೊತ್ತಿಗೆ ಫೋನ್ ಕಟ್ ಮಾಡ್ಬಿಟ್ಟ. ಅಲ್ಲ ಕಣೋ, ಇವ್ರಿಗೆ ನನ್ನ ಬಗ್ಗೆ ಏನು ಹೇಳಿಲ್ವಲ್ಲೋ? ಅಟ್ಲೀಸ್ಟ್ ಹೆಸರನ್ನ ಹೇಳ್ಬೇಕು ತಾನೆ. ಇಷ್ಟೇನಾ ಭೂಪತಿ ಫ್ರೆಂಡ್ಶಿಪ್ ಅಂದ್ರೆ? ಟೂ ಬ್ಯಾಡ್ ಕಣೋ, ಟೂ ಬ್ಯಾಡ್. ಓಕೆ ಕಣೋ, ಬಾಯ್, ಸಿಗೋಣ. ನಿಮ್ ಗಂಡ ಯಾವಾಗ ನೋಡಿದ್ರು ಬಿಸಿ ಮಾತಾಡಕ್ಕೆ ಸಿಗಲ್ಲ ಅಂತಾನೆ. ಬಟ್ ನೀವು ಆರಾಮಾಗಿದ್ದೀರ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದ. ನನ್ನ ಬಗ್ಗೆ ಯಾಕೆ ಏನು ಹೇಳಿಲ್ಲ ಅಂತ ಚೆನ್ನಾಗಿ ಕ್ಲಾಸ್ ತಗೊಂಡೆ. ನೀವು ಬಿಡಬೇಡಿ, ಮನೆಗೆ ಹೋಗಿ ಚೆನ್ನಾಗಿ ವಿಚಾರಿಸಿ. ಪಕ್ಕ. ನಕ್ಷತ್ರ ಹೀಗಾಗುತ್ತೆ ಅಂತ ಗೊತ್ತಿತ್ತು, ನಾನೇ ರಿಸ್ಕ್ ತಗೊಂಡೆ ಸರ್. ತಪ್ಪಲ್ಲ ನಂದೆ. ಭೂಪತಿ ಪ್ಲೀಸ್ ಕಾಮ್ ಡೌನ್. ಕಳ್ಳರು ನಮ್ಗಿಂತ ಒಂದ್ ಹೆಜ್ಜೆ ಮುಂದೆ ಇರ್ತಾರಲ್ಲ, ಅದ್ ನಿಜಾನೇ ಆಗೋಯ್ತು. ಅವ್ನಿಗೆಲ್ಲಾನು ನಮ್ ಪ್ಲಾನ್ ಗೊತ್ತಿತ್ತು, ನಮ್ ವಿಷಯ ಎಲ್ಲಾನು ಗೊತ್ತಿತ್ತು. ಅವ್ನಿಗೆ ಗೊತ್ತಿತ್ತು ತಪ್ಪು ಮಾಡ್ಬಿಟ್ಟೆ ಸರ್. ನೋಡಿ, ಇವಾಗ ನೀವು ನಿಮ್ಮನ್ನು ಬೈಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಆಗಿದ್ದಾಗೋಯ್ತು. ಪರಿಸ್ಥಿತಿ ಕೈ ಮೀರೋದಕ್ಕೆ ಮುಂಚೆ ನಾವು ಅವನ್ನ ಕಂಡುಹಿಡಿಬೇಕು. ನಿಮ್ಮ ಮಿಸ್ಸಸ್ನ ಕಾಪಾಡಬೇಕು. ಅದಕ್ಕೆ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ನೀವಿಲ್ಲೆಲ್ಲ ಸರ್ಚ್ ಮಾಡಿ, ಏನಾದರೂ ಕ್ಲೂ ಸಿಗ್ಬೋದು. ಸರಿ ಸರ್ ಏನಾದ್ರು ಗೊತ್ತಾಯ್ತಾ? ಭೂಪತಿ ಅವರೇ, ಟೆನ್ಷನ್ ಆಗಬೇಡಿ, ಏನೂ ಆಗಲ್ಲ. ನಾನು ಸರೌಂಡಿಂಗ್ ಎಲ್ಲ ಸ್ಟೇಷನ್ಗೂ ವಿಷಯ ತಿಳಿಸಿ ಬೇರೆ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ದೀನಿ. ಎಲ್ಲರೂ ಅಲರ್ಟ್ ಆಗಿದ್ದಾರೆ. ನಿಮ್ಮ ಹೆಂಡತಿಗೆ ಏನೂ ಆಗಲ್ಲ. ಯಾಕೆ, ಏನಾಯ್ತು? ಇಲ್ಲಿ ಯಾಕೆ ನಿಲ್ಸಿದ್ರಿ? ನೀವು ಇಳ್ಕೊಳ್ಳಿ. ಇಲ್ಲ, ಮನೆ ಮುಂದೆ ಗಾಡಿ ನಿಲ್ಸ್ಬೋದು, ಅಲ್ಲಿಗೆ ಹೋಗೋಣ ಬನ್ನಿ. ಇಲ್ಲ ಬೇಡ, ನಾನು ಬರೋಕ್ಕಾಗಲ್ಲ. ಅದ್ಯಾಕೆ? ಪರವಾಗಿಲ್ಲ ಬನ್ನಿ, ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗಿ. ನನ್ನ ಮನೆಗೆ ನನ್ನ ಇನ್ವೈಟ್ ಮಾಡ್ತಿದ್ದ. ಕೇಳಿಸ್ಲಿಲ್ಲ, ಏನಂದ್ರಿ? ಇನ್ನೊಂದ್ಸಲ ಬರ್ತೀನಿ, ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಹಾಗೆ ಬಂದು ಹೀಗೆ ಹೋಗ್ಬೋದಿತ್ತು. ಒಂದು 5 ನಿಮಿಷ.
ಚಾನ್ಸೇ ಇಲ್ಲ. ನಿಮ್ಮ ಮನೆಯವ್ರು ಏನಾರು ನಾನು ನೋಡಿದ್ರೆ ಅಲ್ಲಿಗೆ ಮುಗೀತು, ಎಲ್ಲಿಗೂ ಹೋಗಕ್ ಬಿಡಲ್ಲ. ಆಮೇಲೆ ಅದರಲ್ಲೂ ಶಕುಂತಲ ಅಮ್ಮ ಅಂತೂ ಕೇಳಲೇಬೇಡಿ. ಅತ್ತೆಗೂ ನೀವು ಗೊತ್ತಾ? ನಾನು ಅವ್ರಿಗೆ ಗೊತ್ತಿರೋ ಇನ್ಯಾರಿಗೂ ಗೊತ್ತಿರಲ್ಲ. ಏನೋಪ್ಪ, ನೀವು ತುಂಬಾ ಗೊಂದಲ ಮಾಡ್ತಿದ್ದೀರಾ. ಮನೆಗೆ ಹೋಗಿ ಭೂಪತಿ ಜೊತೆ ಮಾತಾಡಿದ್ರೆ ನಿಮ್ಮ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ನೀವ್ ಇವಾಗ ಬರಲ್ವಾ? ಇನ್ನೊಂದ್ಸಲ, ಬಟ್ ನಾಟ್ ಟುಡೇ. ಪ್ರಾಮಿಸ್ ಮಾಡ್ದಂಗೆ ಇವತ್ತು ನಿಮ್ಮ ಜೊತೆ ಎಷ್ಟು ದೂರ ಬಂದಿದ್ದೀನಿ. ಪ್ರಾಮಿಸಾ? ಯಾವ ಪ್ರಾಮಿಸು? ಅದು ಭೂಪತಿಗೆ ಪ್ರಾಮಿಸ್ ಮಾಡಿದ್ದೆ, ನಿಮ್ಮನ್ನ ಸೇಫಾಗಿ ಕರ್ಕೊಂಡ್ ಬರ್ತೀನಿ ಅಂತ. ಆದ್ರೂ ನೀವು ನಿಮ್ ಹೆಸರೇ ಹೇಳಿಲ್ಲ ನೋಡಿ. ಹೆಸರಲ್ಲಿ ಏನಿದೆ ಬಿಟ್ಟಾಕಿ. ನಿಮ್ಮ ಮದ್ವೆಗೆ ಬರೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ನಿಮಗೋಸ್ಕರ ತಂದಿದ್ದೀನಿ. ನನ್ನ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್, ಪ್ಲೀಸ್. ಮನೆಗೆ ಹೋಗಿ ಎಲ್ಲರೂ ಮುಂದೆ ಓಪನ್ ಮಾಡಿ. ಬಾಯ್. ತುಂಬಾ ಥ್ಯಾಂಕ್ಸ್ ಇವ್ರೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ ಜೊತೆ ಮಾತಾಡ್ತಾ ದಾರಿ ಹೋಗಿದೆ ಗೊತ್ತಾಗ್ಲಿಲ್ಲ. ಮೈ ಪ್ಲೆಷರ್. ಮನೆಗೆ ಹೋಗಿ ಭೂಪತಿಗೆ ನನ್ನ ಬಗ್ಗೆ ಹೇಳೋದನ್ನ ಮರಿಬೇಡಿ. ಇಲ್ಲ, ಹೇಳ್ತೀನಿ. ಬಾಯ್. ಬಾಯ್. ಮನೆಗೆ ತಲುಪ್ದೆ ಅಂತ ಅಮ್ಮನ್ಗೊಂದು ಫೋನ್ ಮಾಡ್ಬಿಡ್ತೀನಿ. ಸ್ವಿಚ್ ಆಫಾ? ಬ್ಯಾಟ್ರಿ ಖಾಲಿ ಆಗೋಯ್ತಾ? ಬ್ಯಾಟ್ರಿ ಇದೆ, ಮತ್ತೆ ಹೇಗೆ ಸ್ವಿಚ್ ಆಫ್ ಆಯ್ತು? ಇರ್ಲಿ, ಅಮ್ಮನ್ಗೊಂದು ಫೋನ್ ಮಾಡ್ತೀನಿ. ಭೂಪತಿ? ಹಲೋ ಭೂಪತಿ? ನಕ್ಷತ್ರ, ನಕ್ಷತ್ರ ಎಲ್ಲಿದ್ಯಾ ನೀನು? ಏನಾಯ್ತು ನಿನ್ಗೆ? ನನ್ಗ? ಯಾಕೋ? ನಕ್ಷತ್ರ, ನೀನ್ ಮೊದ್ಲು ಎಲ್ಲಿದ್ಯಾ ಅಂತ ಹೇಳು. ಪೊಲೀಸ್ ನನ್ನ ಜೊತೆನೇ ಇದ್ದಾರೆ, ಇಮಿಡಿಯೇಟ್ಲಿ ಬರ್ತೀವಿ. ಎಲ್ಲಿದ್ಯಾ? ನನ್ ಮನೇಲಿದ್ದೀನಿ ಕಣೋ, ಈಗ ತಾನೇ ಬಂದೆ.